ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರೋ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾನೆ. ದೇವರು ನಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಂಘದಲ್ಲಿ ಬಲಗೈನ ಮೇಲೆ ಕೆತ್ತೋಣ ವಾಕ್ಯವನ್ನು ಆಯ್ಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 29ನೇ ವಚನವನ್ನು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಕಂಟಿನ್ಯೂ. ಭಕ್ತಿಯನ್ನು ವೃದ್ಧಿ ಮಾಡುವಂತ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಹಾಡಿರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪೌಲನು ಎಫೆಸದವರಿಗೆ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 29ನೇ ವಚನದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನಮ್ಮ ಮಾತುಗಳು ಬಹಳ ಚೆನ್ನಾಗಿ ಇರಬೇಕು. ನಮ್ಮ ಮಾತುಗಳು ಭಕ್ತಿಗೆ ವೃದ್ಧಿಯಾಗುವಂಥ ಮಾತುಗಳಿರಬೇಕು ಹೊರತಾಗಿ ಕಾಲೋಚಿತವಾದ ಮಾತುಗಳಿರಬೇಕು ಹೊರತಾಗಿ ಹರಟೆಯ ಮಾತುಗಳು ನಮ್ಮ ಮಾತುಗಳು ಆಗಿರಬಾರದು. ದೇವರ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ, ಮಾತುಗಳಿಂದಲೇ ಈ ಹೊತ್ತಿನ ದಿವಸ ಅನೇಕ ಜನರು ದಾರಿಯನ್ನು ತಪ್ತಾ ಇದ್ದಾರೆ ಪ್ರಿಯರೇ. ಮಾತು ಆಡಿದರೆ ಹೋಯ್ತು, ಮುತ್ತು ಹೊಡೆದರೆ ಹೋಯ್ತು. ಮಾತು ಭಾಳ 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 ಗಂಭೀರವಾಗಿರುವಂಥ ಒಂದು ಸ್ಥಿತಿಯಲ್ಲಿರುವಂಥದ್ದಾಗಿದೆ. ಅದರ ಸಲುವಾಗಿ ಮಾತಾಡುವಂಥ ಸಮಯದಲ್ಲಿ ಭಾಳ ಜಾಗರೂಕತೆಯಿಂದ ನಾವು ಇರಬೇಕಾಗುತ್ತೆ ಪ್ರಿಯರೇ. ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ಆಡುವಂಥ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿವಸದಲ್ಲಿ ಉತ್ತರ ಕೊಡಬೇಕು. ನೀನು ನಿನ್ನ ಮಾತಿನಿಂದಲೇ ನೀತಿವಂತನೆಂದು, ನೀನು ನಿನ್ನ ಮಾತಿನಿಂದಲೇ ತಪ್ಪಿತಸ್ಥನೆಂದು, ಅಪರಾಧಿ ಎಂದು ನಿರ್ಣಯ ಹೊಂದುವಿ ಎಂಬುದಾಗಿ ಯೇಸು ಸ್ವಾಮಿಯವರು 12ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 36ನೇ ವಚನ 37ನೇ ವಚನದಲ್ಲಿ ಹೇಳ್ತಾ ಇದ್ದಾರೆ ಪ್ರಿಯರೇ. ಯಾಕೆ ಮಾತು ಎನ್ನುವಂಥದ್ದು ಬಹಳ ಮುಖ್ಯ ಅಂದರೆ, ಈ ಮಾತು ಅನೇಕ ಸಾರಿ ಪಾಪದ ಕಡೆಗೆ ನಡೆಸುತ್ತೆ ಪ್ರಿಯರೇ. ಹಲ್ಲೆಲೂಯಾ. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಕೆಟ್ಟದಾಗಿರ್ತಕ್ಕಂಥ ದುರ್ಭಾಷೆಗಳು ನಿಮ್ಮ ಬಾಯಿಂದ ಬರಬಾರ್ದು. ಭಕ್ತಿಯನ್ನು ವೃದ್ಧಿ ಮಾಡುವಂಥ ಕಾಲೋಚಿತವಾಗಿರ್ತಕ್ಕಂಥ ಮಾತುಗಳು ಮಾತಾಡುವಂಥವರಾಗಿರ್ಬೇಕು. ಇವತ್ತಿನ ದಿವಸ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕ ಜನರು ಭಕ್ತರು ಕೆಲವು ಸಂದರ್ಭದಲ್ಲಿ ಅವರು ತಪ್ಪಿ ಹೋಗೋದಕ್ಕೆ ಕಾರಣ, ದುಡುಕುವುದಕ್ಕೆ ಕಾರಣ ಏನಾಗಿದೆ? ಮಾತಾಗಿದೆ. ಮೋಶೆ ನಾವು ನೋಡ್ತಾ ಇದ್ದೇವೆ, ಒಳ್ಳೆಯ ದೈವ ಸೇವಕರು, ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ನಾಯಕತ್ವವನ್ನು ಮಾಡಿದಂಥವರು, ಅವರು ಸ್ವಲ್ಪ ಮಾತನ್ನು ತಪ್ಪಾಗಿ ಮಾತಾಡಿದ ಕಾರಣಕ್ಕಾಗಿ ಅವರು ಶಾಪಕ್ಕೆ ಗುರಿಯಾಗಬೇಕಾಯಿತು ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಮೋಶೆಗೆ ದೇವರು ಹೇಳಿದರು ಏನಂತೇಳಿ, ಮೋಶೆ ಆ ಬಂಡೆ ಜೊತೆಗೆ ನೀನು ಮಾತನಾಡು, ಬಂಡೆ ಒಳಗಡೆಯಿಂದ ನೀರು ಬರುತ್ತದಂತೇಳಿ. ಹಲ್ಲೆಲೂಯಾ. ಆದರೆ ಮೋಶೆ ದುಡುಕಿ ಮಾತಾಡಿ ಆ ಬಂಡೆಗೆ ಏನು ಮಾಡ್ತಾ ಇದ್ದಾನೆ? ಹೊಡಿತಾ ಇದ್ದಾನೆ. ನೋಡ್ರಿ ಇಸ್ರಾಯೇಲರೇ, ಈ ಸಮಯದಲ್ಲಿ ನಾನು ನಿಮಗೋಸ್ಕರವಾಗಿ ನೀರನ್ನು ಬರಮಾಡ್ತೀನಿ ಅಂತೇಳಿ. ಹಲ್ಲೆಲೂಯಾ. ಒಬ್ಬ ದೊಡ್ಡ ನಾಯಕ, ದೊಡ್ಡ ಸೇವಕ, ಆದರೆ ಮಾತಿನಲ್ಲಿ ಏನಾಗ್ಬಿಟ್ಟ? ತಪ್ಪಿ ಹೋಗ್ಬಿಟ್ಟ. ಅಬ್ರಹಾಮನು ಒಳ್ಳೆಯ ನಂಬಿಕೆಯ ತಂದೆ, ದೇವರ ಸ್ನೇಹಿತ ಎಂಬುದಾಗಿ ಕರೆಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಪ್ರಿಯರೇ. ಆದರೆ ಮಾತಿನಲ್ಲಿ ಆತ ಏನಾದ? ತಪ್ಪಿ ಹೋಗಬೇಕಾಯಿತು. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಭಕ್ತಿಯ ಜೀವಿತದಲ್ಲಿರ್ತಕ್ಕಂಥ ನಾನು ನೀನು, ನನ್ನ ನಿನ್ನ ಮಾತುಗಳು ಹೆಂಗಿರಬೇಕು? ಭಕ್ತಿಯ ಮಾತುಗಳು ಇರಬೇಕು. ಈ ಅಂತ್ಯಕಾಲದಲ್ಲಿ ಹರಟೆಯ ಮಾತುಗಳು ಎನ್ನುವಂಥದ್ದು ಏನು ಮಾಡ್ತಾ ಇದೆ? ಭಕ್ತಿಯನ್ನು ಕೆಡಿಸ್ತಾ ಇದೆ ಪ್ರಿಯರೇ. ಹರಟೆ ಅಂದ್ರೆ ಏನ್ರಿ? ಕಾಲವನ್ನು ಸುಮ್ಮನೆ ಕಳೆಯುವಂಥದ್ದು, ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸುವಂಥದ್ದನ್ನು ಬಿಟ್ಟು ಲೋಕದ ಜನರಿಗೆ ಅವರು ನನ್ನ ಲೈಕ್ ಮಾಡಬೇಕು, ಇವರು ನನ್ನ ಲೈಕ್ ಮಾಡಬೇಕು, ಅವರ ಒಂದು ದೃಷ್ಟಿಯಲ್ಲಿ ನಾನು ಚೆನ್ನಾಗಿರ್ಬೇಕಂತೇಳಿ ಮನುಷ್ಯರ ಮೆಚ್ಚುಗೆಗೆ ಪಾತ್ರರಾಗ್ತಾ ಇದ್ದಾರೆ ಹೊರತಾಗಿ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜನರು ಇವತ್ತಿನ ದಿವಸ ಜೀವಿಸ್ತಾ ಇಲ್ಲ ಪ್ರಿಯರೇ. ಅದರ ಸಲುವಾಗಿ ಅಂತ್ಯಕಾಲದಲ್ಲಿ ಸತ್ಯವೇದ ನಮಗೆ ಕೊಡುವಂಥ ಎಚ್ಚರಿಕೆ ಏನಂದರೆ, ನಿನ್ನ ಮಾತುಗಳಿಂದ ನೀನು ನೀತಿವಂತನಂತೇಳಿ ತೀರ್ಪು ಹೊಂದುತ್ತೀವಿ. ಒಂದ್ಸಾರಿ ಆ ವಾಕ್ಯ ಹೋದ್ರಿ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 36-37ನೇ ವಚನ.
ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ ಅಂದನು. ಹಲ್ಲೆಲೂಯಾ. ಎಷ್ಟು ಒಳ್ಳೆ ಮಾತು ನೋಡ್ರಿ. ಏನಂತೇಳಿ? ನಿನ್ನ ಮಾತುಗಳಿಂದಲೇ ನೀತಿವಂತನಾಗ್ತೀಯ, ನಿನ್ನ ಮಾತುಗಳಿಂದಲೇ ಅಪರಾಧಿ ಆಗ್ತೀಯ. ಕಾರಣ ಏನ್ರಿ? ಸತ್ಯವೇದಲ್ಲಿ ಹೇಳ್ತಾ ಇದೆ, ಮನುಷ್ಯರ ಮಾತುಗಳು ನ್ಯಾಯ ವಿಚಾರಣೆಯ ದಿನದಲ್ಲಿ ಲೆಕ್ಕಕ್ಕೆ ಬರ್ತವೆ. ಅದ್ರ ಸಲುವಾಗಿ ಸುಮ್ಮನೆ ನಾವು ಮಾತಾಡಿಬಿಟ್ಟು ಸುಮ್ಮನೆ ನಾವು ಅಂದುಬಿಟ್ಟು ಅಂತೇಳಿ ನಾವು ಏನು ಮಾಡಬಾರ್ದು? ನಾವು ದೇವ್ರ ಮುಂದೆ ನಾವು ಹೇಳುವಂಥವ್ರು ಆಗ್ಬಾರ್ದು. ದೇವ್ರ ವಾಕ್ಯ ಹೇಳ್ತಾ ಇದೆ, ನಿಮಗೆ ಗೊತ್ತು, ನಿಮಗೆ ಜ್ಞಾನ ಇದೆ, ಯಾವ ಸಮಯದಲ್ಲಿ ಯಾವ ವಿಷಯಗಳನ್ನು ಮಾತಾಡಬೇಕು ಆ ವಿಷಯಗಳನ್ನು ಮಾತಾಡುವವರಾಗಬೇಕು. ದೇವರ ಮಕ್ಕಳಾಗಿರ್ತಕ್ಕಂಥ ನೀವು ಭಕ್ತಿಯನ್ನು ವೃದ್ಧಿ ಮಾಡುವಂಥ ಮಾತುಗಳು ನಿಮ್ಮ ಆಗಿರಬೇಕು ಹೊರತಾಗಿ ಭಕ್ತಿಯನ್ನು ಕೆಡಿಸುವಂಥ ಮಾತುಗಳು ನಿಮ್ಮಲ್ಲಿ ಇರಬಾರ್ದು. ಕೆಟ್ಟ ಒಂದು ಸಂಗತಿಗಳು ಎಲ್ಲಿಂದ ಬರ್ತಾ ಇದ್ದಾವೆ? ಬಾಯಿಯೊಳಗಿಂದ ಬರ್ತಾ ಇದೆ. ಈ ಬಾಯಿ, ನಾಲಿಗೆ, ಸತ್ಯವೇದ ಹೇಳ್ತಾ ಇದೆ ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ, ನಾಲಿಗೆ ಎನ್ನುವಂಥದ್ದು ಏನಾಗಿದೆ ಅಂತೆ? ಕಿಚ್ಚು. ಏನಾಗಿದೆ? ಬೆಂಕಿ. ಅಂಗಾಂಗಗಳ ನಡುವೆ ಇಡಲ್ಪಟ್ಟಿರ್ತಕ್ಕಂಥ ಬೆಂಕಿ ಯಾವುದ್ರಿ? ಈ ನಾಲಿಗೆ. ಈ ನಾಲಿಗೆ ಮೂಲಕವಾಗಿ ದೇವರನ್ನ ನಾವು ಸ್ತುತಿ ಮಾಡ್ತೀವಿ. ಇದೇ ನಾಲಿಗೆ ಮೂಲಕವಾಗಿ ದೇವರಿಗೆ ಸಮಾನನಾಗಿ ದೇವರ ರೀತಿಯಲ್ಲಿ ಪ್ರತಿರೂಪವಾಗಿ ರೂಪಿಸಲ್ಪಟ್ಟಿರ್ತಕ್ಕಂಥ ಮನುಷ್ಯನಿಗೆ ಶಾಪವನ್ನು ಹಾಕ್ತೀವಿ. ದೇವ್ರನ್ನ ಆರಾಧನೆ ಮಾಡ್ತೀವಿ, ಮನುಷ್ಯರಿಗೆ ಶಾಪ ಹಾಕ್ತೀವಿ. ಯಾವುದ್ರ ಮೂಲಕವಾಗಿ? ಒಂದೇ ನಾಲಿಗೆಯ ಮೂಲಕವಾಗಿ. ಹಲ್ಲೆಲೂಯಾ. ಇವತ್ತಿನ ದಿವಸದಲ್ಲಿ ನೋಡ್ರಿ, ಈಗ ಸುಮಾರು ಒಂದು 20-30 ವರ್ಷದ ಕೆಳಗಡೆ ಬರೀ ಅಡಿಕೆ ಚೂರು ಮಾತ್ರ ಹಾಕ್ಕೊತಿದ್ರು ಬಾಯಲ್ಲಿ, ಲವಂಗ ಯಾಲಕ್ಕಿ ಹಾಕ್ಕೊತ ಇದ್ರು. ಆದರೆ ಇವತ್ತಿನ ದಿವಸ ಏನೆಲ್ಲ ಕಾರ್ಯಗಳು ಬಂದಿದ್ದಾವೆ. ಬಾಯಿಯನ್ನು ಏನು ಮಾಡ್ತಾ ಇದ್ದಾರೆ? ಕೆಡಿಸಿಕೊಳ್ತಾ ಇದ್ದಾರೆ. ಗುಟ್ಕಗಳಲ್ಲಿ ಎಷ್ಟು ಭಯಂಕರವಾಗಿರ್ತಕ್ಕಂಥ ಗುಟ್ಕಗಳು ಬಂದಿದ್ದಾವೆ, ತಂಬಾಕುಗಳು ಬಂದಿದ್ದಾವೆ. ಭಯಂಕರವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರೇರಣೆ ಬಾಯಿಯನ್ನು ಏನು ಮಾಡ್ತಾ ಇದ್ದಾರೆ? ಕೆಡಿಸಿಕೊಳ್ತಾ ಇದ್ದಾರೆ. ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ? ನಿನ್ನ ಬಾಯೊಳಗಿಂದ ಹೊರಡುವಂಥ ಪ್ರತಿಯೊಂದು ಮಾತಿನ ವಿಷಯವಾಗಿ ನೀನು ನ್ಯಾಯ ವಿಚಾರಣೆ ದಿವಸದಲ್ಲಿ ಏನು ಮಾಡಬೇಕಾಗತ್ತೆ? ಉತ್ತರ ಕೊಡಬೇಕಾಗತ್ತೆ. ಬಾಯಿ ಶುದ್ಧ ಇದ್ದರೆ ಎಲ್ಲ ಶುದ್ಧ ಇದ್ದಂಗೆ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರೇಯರ್ ಏನಂತೇಳಿ? ನೀವು ಕೆಟ್ಟ ಮಾತುಗಳನ್ನು ಮಾತಾಡುವಂಥವರು ಆಗಬಾರ್ದು. ಅದೇ ತಿಮೋಥೆಯನಿಗೆ ಬರೆದ ಪತ್ರಿಕೆ ಕಡೆಗೆ ಒಂದ್ಸರಿ ಬಂದರೆ ನೀವು ಅಲ್ಲಿ ಸತ್ಯವೇದದಲ್ಲಿ ಪೌಲನು ಹೇಳ್ತಾನೆ ಪ್ರೇಯರ್ ಏನಂತೇಳಿ ಅಂದರೆ 2 ತಿಮೋಥೆ 16ನೇ ವಚನ. ಪ್ರಾಪಂಚಿಕವಾದ ಆ ಹರಟೆ ಮಾತುಗಳಿಗೆ ದೂರವಾಗಿರು. ಅವುಗಳಿಗೆ ಮನಸ್ಸು ಕೊಡುವವರು ಹೆಚ್ಚೆಚ್ಚಾಗಿ ಭಕ್ತಿಹೀನರಾಗುವರು. ಅವರ ಮಾತು ಕೊಳಕು ಹುಣ್ಣಿನಂತೆ ಹರಡಿಕೊಳ್ಳುವುದು. ಅವರಲ್ಲಿ ಹುಮೆನಾಯನು ಪಿಲೇತನು ಇದ್ದಾರೆ. ಹಲ್ಲೆಲೂಯಾ. ಏನಂತ ಮಾತುಗಳ್ರಿ ಇವರು? ಯಾವ ಮಾತುಗಳಿವು? ಹರಟೆಯ ಮಾತುಗಳು. ಯಾವ ಮಾತುಗಳು? ಹರಟೆಯ ಮಾತುಗಳು. ಇವತ್ತಿನ ದಿವಸ ನೋಡ್ರಿ, ಯಾವ್ಯಾವ ಆ್ಯಪ್ಸ್ಗಳು ಬಂದಿದ್ದಾವೆ. ಆ ಆ್ಯಪ್ಸ್ಗಳಲ್ಲಿ ಏನು ಮಾಡ್ತಾರೆ ರೀ? ಅವ್ರನ್ನ ನಗಿಸ್ಬೇಕು, ಇವ್ರನ್ನ ನಗಿಸ್ಬೇಕಂತೇಳಿ. ಯಾವುದಾದ್ರು ರೀ ಸಾಗರ್? ಟಿಕ್ಟಾಕ್ ಯಾವುದು? ಅವ್ರನ್ನ ನಗಿಸ್ಬೇಕು, ಇವ್ರನ್ನ ನಗಿಸ್ಬೇಕಂತೇಳಿ ಏನು ಮಾಡ್ತಾರೆ? ತಮ್ಮ ಜೀವಿತವನ್ನೇ ಏನು ಮಾಡ್ತಾರೆ? ಮುಡುಪಾಗಿಟ್ಬಿಡ್ತಾರೆ. ಬರೀ ಅದೇ ಕೆಲಸ, ಅದೇ ಒಂದು ಕಾರ್ಯ. ಹಲ್ಲೆಲೂಯಾ. ಒಂದು ಅಕೌಂಟ್ ಏನಾದರೂ ಓಪನ್ ಮಾಡ್ತಾರೆ, ಅದು ಒಂದು ಅಕೌಂಟ್ ಓಪನ್ ಮಾಡಿ ಆಯಿತು, ಒಂದು ID ಓಪನ್ ಮಾಡಿ ಹೆಸರಿಟ್ಕೊಂಡು ಆಯಿತು, ಬರೀ ಎಲ್ಲರನ್ನ ನಗಿಸೋದಕ್ಕೆ ಏನು ಮಾಡ್ತಾರೆ? ಪ್ರಯತ್ನ ಪಡ್ತಾರೆ. ಹರಟೆಯ ಮಾತುಗಳು ಭಕ್ತಿ ಹಾಳಾಗಿ ಹೋಗುತ್ತಂತೆ ಆ ಪ್ರಾಪಂಚಿಕವಾದ ಆ ಹರಟೆಯ ಕಾರ್ಯಗಳಿಂದ, ಮಾತುಗಳಿಂದ ಪ್ರೇರ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಅವುಗಳಿಗೆ ಮನಸ್ಸು ಯಾರು ಕೊಡ್ತಾರೋ ಏನಾಗ್ತಾರೆ ಅಂತ ಅವ್ರು ಹೆಚ್ಚೆಚ್ಚಾಗಿ ಭಕ್ತಿಹೀನರಾಗ್ತಾರೆ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಇವತ್ತಿನ ದಿವಸದಲ್ಲಿ ಏನಂತೇಳಿ? ನಮ್ಮ ಮಾತುಗಳು ನೀತಿವಂತರು ಎಂಬುದಾಗಿ ತೀರ್ಪು ಹೊಂದುವಂತೆ ಮಾಡ್ತವೆ, ಅಪರಾಧಿ ದೋಷ ಮಾಡಿದವನು ಎಂಬುದಾಗಿ ತೀರ್ಪು ಹೊಂದುವಂತೆ ಮಾಡ್ತವೆ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರಿಗೆ ಒಳಗಾಗಿ ನೀವು ಜೀವಿಸ್ರಿ. ದೇವರನ್ನ ದೂಷಣೆ ಮಾಡ್ತಾರೆ ಅನೇಕ ಜನರು. ತಮ್ಮ ಬಾಯಿಯಿಂದ ಬಾಯಿ ಕೊಟ್ಟ ದೇವರಿಗೆ ಕೆಟ್ಟದಾದಂಥ ಕಾರ್ಯಗಳನ್ನು ಬೈತಾರೆ ಪ್ರಿಯರೇ. ಆ ದೇವರು ಸುಮ್ಮನೆ ಬಿಡ್ತಾನ? ನೋಡ್ತಾನೆ, ಸಹಿಸಿಕೊಳ್ತಾನೆ. ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ. ಆ ಗೊತ್ತು ಮಾಡಿದ ದಿವಸದಲ್ಲಿ ವಾಕ್ಯ ಹೇಳುತ್ತೆ 10ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆ 29-30ನೇ ವಚನಗಳಲ್ಲಿ,
ಜೀವವುಳ್ಳಂಥ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವಂಥದ್ದು ಎಷ್ಟೋ ಘೋರ. ಹಲ್ಲೆಲೂಯಾ. ಭಯಂಕರವಾಗಿರುವಂಥ ಕಾರ್ಯ. ಆತನು ಪ್ರೀತಿಯುಳ್ಳ ದೇವರಾಗಿದ್ದಾನೀಗ, ಆದರೆ ಮುಂದೆ ಆತನು ತನ್ನ ಉಗ್ರ ಕೋಪವನ್ನು ತೋರಿಸ್ತಾನೆ ಪ್ರೇರ. ಆ ಕೋಪದಿಂದ ನಮ್ಮನ್ನು ತಪ್ಪಿಸುವಂಥವ್ರು ಯಾರಾಗಿದ್ದಾರೆ? ಯೇಸು ಕ್ರಿಸ್ತನಾಗಿದ್ದಾರೆ. ನರಾವತಾರಿಯಾಗಿ ಬಂದಿರತಕ್ಕಂಥ ಪಾಪವನ್ನು ಜಯಿಸಿದಂಥ ದೇವರಾಗಿದ್ದಾರೆ ಪ್ರೇರ. ಆತನ ಬಳಿಯಲ್ಲಿ ಬಂದರೆ ನಮಗೇನು ಸಿಗುತ್ತೆ? ದೇವರ ಒಂದು ಸಮ್ಮುಖದಲ್ಲಿ ಕರುಣೆ ಸಿಗುತ್ತೆ, ಕನಿಕರ ಸಿಗುತ್ತೆ ಪ್ರೇರ. ಅದ್ರ ಸಲುವಾಗಿ ನಮ್ಮ ಪಾಪಗಳು ಕ್ಷಮಿಸಲ್ಪಡ್ತವೆ. ಅದರ ಸಲುವಾಗಿ ಒಂದು ವೇಳೆ ಆ ಪ್ರಾಪಂಚಿಕವಾದ ಹರಟೆಯ ಮಾತುಗಳು, ಭಕ್ತಿಹೀನತೆಯ ಮಾತುಗಳು ನಿನ್ನಲ್ಲಿ ಇದ್ದರೆ ಇವತ್ತಿನ ದಿವಸ ನೀನೇನು ಮಾಡಬೇಕು? ಅದನ್ನು ತೆಗೆದು ಹಾಕಿಕೊಳ್ಬೇಕು. ಅನಾವಶ್ಯಕವಾದಂಥ ಸಂಬಂಧಗಳನ್ನು ಬೆಳೆಸಿಕೊಳ್ಳಬಾರ್ದು. ಅವರು ನಮಗೆ ಪರಿಚಯ ಇದ್ದರೂ ಕೂಡ ಜಾಸ್ತಿ ಯಾರ ಸಮಯದಲ್ಲಿ ನಾವು ಯಾರಿಗೊಟ್ಟಿಗೂ ಕೂಡ ನಾವು ಸಮಯವನ್ನು ಕಳಿಬಾರ್ದು. ನಾನು ಸಾಗರ್ ಮಾತಾಡ್ತಾ ಇರ್ತೀವಿ. ಒಂದೊಂದು ಸಲ ಮಾತಾಡಿದರೆ ಗಂಟೆ 1.5 ತಾಸು 2 ತಾಸು ಆಗಿರುತ್ತೆ. ಏನು ಮಾತಾಡಿರ್ತೀವಿ ನಾವು? ದೇವರ ವಿಷಯವನ್ನು, ಸೇವೆಯ ವಿಷಯವನ್ನೇ ಮಾತಾಡಿರ್ತೀವಿ ಪ್ರೇಯರ್. ಹಲ್ಲೆಲೂಯಾ. ಬೇರೆದು ನಮಗೆ ಅವಶ್ಯಕತೆ ಇಲ್ಲ. ಅವ್ರಂಗ ಇವ್ರಂಗ ಅವ್ರು ತಗೊಂಡು ನಾವು ಏನು ಮಾಡೋದು ಕೂಡ ಬೇಕಾಗಿ ಇಲ್ಲ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಭಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನು ನಾವು ಮಾತಾಡುವಂಥವ್ರು ಆಗಬೇಕು. ಕೆಟ್ಟು ಹೋಗಿರ್ತಕ್ಕಂಥ ಟಮಾಟೆ, ಎಲ್ಲ ಟಮಾಟೆ ನಡುವೆ ಇಟ್ಟರೆ ಏನಾಗುತ್ತೆ? ಉಳಿದಿರ್ತಕ್ಕಂಥ ಎಲ್ಲ ಟಮಾಟೆಗಳು ಏನಾಗುತ್ತೆ? ಕೆಟ್ಟು ಹೋಗ್ತವೆ ಪ್ರೇಯರ್. ಹಲ್ಲೆಲೂಯಾ. ಅದರಂಗೆ ಈ ಹರಟೆ ಮಾತುಗಳನ್ನು ಆಡುವಂಥವ್ರು ತಾವು ಕೆಟ್ಟಿರೋದಲ್ಲದೆ ಆ ಹರಟೆ ಮಾತುಗಳಿಂದ ಏನು ಮಾಡ್ತಾರೆ? ಇರುವಂಥವ್ರೆಲ್ಲರನ್ನೂ ಕೂಡ ಏನು ಮಾಡ್ತಾರೆ? ಹಬ್ಬಿಸಿ ಅವ್ರನ್ನೂ ಕೂಡ ಕೆಡಿಸ್ತಾರೆ. ಏನೋ ಆ ಮಾತುಗಳು ಹೆಂಗಿರ್ತವೆ ಅಂದರೆ ಕೇಳಬೇಕು, ಇನ್ನೂ ಸ್ವಲ್ಪ ಹೊತ್ತು ಕೇಳಿದ್ರೆ ಚೆನ್ನಾಗಿರುತ್ತೆ ಅನ್ನೋ ರೀತಿಯಲ್ಲಿ ಇರ್ತವೆ ಪ್ರೇಯರ್. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಆ ಕೆಟ್ಟ ಮಾತುಗಳು ನಿಮ್ಮಲ್ಲಿ ಇರಬಾರ್ದು, ಅದಕ್ಕೆ ಸಮಯವನ್ನು ಕೊಡಬೇಡ್ರಿ. ಭಕ್ತಿಗೆ ಪ್ರಯೋಜನವುಳ್ಳಂಥ ಮಾತುಗಳನ್ನು ಮಾತಾಡುವಂಥವರಾಗಿರ್ರಿ. ಕೇಳುವವರ ಹಿತಕ್ಕಾಗಿ ಅವುಗಳನ್ನು ಆಡ್ರಿ. ಅನೇಕ ಮಾತುಗಳು, ಕೆಲವು ಮಾತುಗಳು ಹೊಟ್ಟೆ ಕಿಚ್ಚಿನ ಮಾತುಗಳು ಇರ್ತವೆ, ಕೋಪದ ಮಾತುಗಳು ಇರ್ತವೆ. ಹಲ್ಲೆಲೂಯಾ. ದೇವರಿಗೆ ವಿಧೇಯತೆ ಉಳ್ಳವರಾಗಿರಬೇಕು. ಆ ದೇವರು ನರಾವತಾರಿಯಾಗಿ ಬಂದಿರುವಂಥ ಸಮಯದಲ್ಲಿ 30 ವರ್ಷಗಳ ಕಾಲ ಆತನು ತಂದೆ ತಾಯಿಗೆ ಏನಾಗಿದ್ದಾನೆ? ವಿಧೇಯನಾಗಿದ್ದಾನೆ. ಹಲ್ಲೆಲೂಯಾ. ಆತನು ಆಜ್ಞೆಯನ್ನು ಕೈಕೊಂಡಿದ್ದಾನೆ, ಆಜ್ಞೆಯನ್ನು ನೆರವೇರಿಸಿದ್ದಾನೆ. ಇವತ್ತಿನ ದಿವಸ ನಾನು ನನ್ನ ತಂದೆ ತಾಯಿ ಮಾತು ಕೇಳಲ್ಲ ಅಂದರೆ ನಾನು ದೇವರಿಗೆ ಎಷ್ಟು ಭಕ್ತಿ ಮಾಡಿದರೂ ಕೂಡ ವೇಸ್ಟ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಮಗೆ ಹಿರಿಯರನ್ನು ದೇವರು ಯಾಕೆ ನೇಮಕ ಮಾಡ್ಯಾನ? ನೇಮಕ? ಮುಂದೆ ಅವರು ಒಳ್ಳೆ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾರೆ. ಅವ್ರು ಕೆಟ್ಟದ್ದನ್ನು ಬಯಸ್ತಾರೆ ನಮ್ಮಿಂದ. ಹೋಗಿ ಮಹೇಶ ಕಳ್ಳತನ ಮಾಡಿ ಕಳ್ಳತನ ಮಾಡಿ ಇವ್ರ ಮನೆ ಹೊಡೆದು ನೀನೇನೋ ಮಾಡಂತೇಳಿ ಹೇಳ್ತಾರೆ. ಅಮ್ಮ ಹೇಳಲ್ಲ. ಏನು ಹೇಳ್ತಾರೆ? ಭಕ್ತಿ. ಹಲ್ಲೆಲೂಯಾ. ಒಳ್ಳೆ ರೀತಿಯಲ್ಲಿ ನಾವು ದುಡಿದ್ರೆ ನಮ್ಮ ಹತ್ರ ಏನೋ ಇರುತ್ತೆ? ಹಣ ಇರುತ್ತೆ. ನಾವು ದುಡಿದ್ರೆ ಮಾಡಿದ್ದು ಯಾರಿಗೆ? ನಮಗೆ ಇರುತ್ತೆ, ಬೇರೆಯವರಿಗೆ ಅಲ್ಲ. ಇರುವಂಥ ಸಾಲವನ್ನಾದರೂ ನಾವು ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಒಳ್ಳೆ ರೀತಿಯಲ್ಲಿ ನಾವು ಓದಿದರೆ ಯಾರಿಗೆ ಪ್ರಯೋಜನ? ನಮಗೆ, ಇನ್ನೊಬ್ಬರಿಗೆ ಅಲ್ವೇ ಅಲ್ಲ. ಅದರ ಸಲುವಾಗಿ ಪ್ರಿಯರೇ, ಹಿರಿಯರಿಗೆ ನಾವು ವಿಧೇಯತೆ ಉಳ್ಳವರಾಗಿ ಜೀವಿಸಬೇಕು. ವಿಧೇಯತೆ ಭಾಳ ಮುಖ್ಯ. ಯಾರು ದೇವರ ಹಸ್ತದ ಕೆಳಗಡೆ ತಮ್ಮನ್ನು ತಾವು ತಗ್ಗಿಸಿಕೊಳ್ತಾರೋ ದೇವರು ಅವ್ರನ್ನ ಉನ್ನತವಾಗಿ ನಿಲ್ಲಿಸ್ತಾರೆ ಪ್ರಿಯರೇ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ, ಅನೇಕ ಜನರು ಇವತ್ತು ದಾರಿ ತಪ್ಪೋದಕ್ಕೆ ಕಾರಣ ಏನಂದರೆ ಮಾತುಗಳಾಗಿದ್ದಾವೆ, ಕೆಟ್ಟ ಸಹವಾಸಗಳಾಗಿದ್ದಾವೆ ಪ್ರಿಯರೇ. ಸಹವಾಸ ದೋಷ ಗುಣಭವಂತಿ ಅಂತಾರೆ. ಕೆಟ್ಟವರು ಸಹವಾಸ ಮಾಡಿದರೆ ಕೆಟ್ಟ ಗುಣಗಳೇ ಬರ್ತವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾನು ಈ ನಂದೇ ಉದಾಹರಣೆ ತೊಗೊತೀನಿ. ಹಾಸ್ಟೆಲಲ್ಲಿ ಇರಬೇಕಾದ್ರೆ ಎಲ್ಲ ಸ್ನೇಹಿತರು ಒಳ್ಳೆಯವರೇ, ಆದರೆ ಅವರು ತಪ್ಪಾದ ಮಾರ್ಗದಲ್ಲಿ ಇದ್ದಾರೆ. ಕೆಲವೊಂದು ಸಂದರ್ಭದಲ್ಲಿ ನನಗೆ ಅನಿಸ್ತಾ ಇತ್ತು, ಅಲ್ಲಿ ನಾನು ಬೈಬಲ್ಲು, ನಾನು ನನ್ನ ಬುಕ್ಸು. ಹಲ್ಲೆಲೂಯಾ. ಆ ಸಮಯದಲ್ಲಿ ಅನಿಸ್ತಾ ಇತ್ತು ನಾನು ಕೂಡ ಅವ್ರ ಜೊತೆ, ಅವ್ರು ಪ್ರತಿ ಶುಕ್ರವಾರ ಬಂದರೆ ಸಾಕು ಏನು ಮಾಡ್ತಾಯಿದ್ದಾರೆ? ಶ್ರದ್ಧಾ ಮಾಲ್ ಅಂತೇಳಿತ್ತು. ಎಲ್ಲಿ? ಗುಲ್ಬರ್ಗದಾಗ. ಆಯ್ತು, ಅಲ್ಲಿ ಹೋಗೋದು, ಏಷ್ಯನ್ ಮಾಲ್ಗೆ ಹೋಗೋದು, ಏನು ಮಾಡೋದು? ಮೂವೀಸ್ ನೋಡೋದು. ಪ್ರತಿ ದಿವಸ ಮೇಲೆ ಹಾಸ್ಟೆಲ್ ಮೇಲೆಲ್ಲ ಏನಿರ್ತಾಯಿದ್ದು? ಡ್ರಿಂಕ್ಸ್ ಇರ್ತಾಯಿತ್ತು. ಹಲ್ಲೆಲೂಯಾ. ಕೆಲವೊಂದು ಸಂದರ್ಭದಲ್ಲಿ ಏನು ಅನ್ನಿಸ್ತಾ ಇತ್ತು, ನಾನು ಕೂಡ ಇವ್ರ ಜೊತೆ ಹೋಗ್ಬಿಡ್ಲ. ಅನೇಕ ಸಾರಿ ಕರೆದಿದ್ದಾರೆ, ಒಂದು ಸಾರಿ ಕೂಡ ಅಲ್ಲಿದ್ದಾಗ ನಾನು ಹೋಗಲೇ ಇಲ್ಲ. ಅವ್ರ ಸಂಗಡ ಬಳಕೆ ಆಗಲೇ ಇಲ್ಲ ಕೆಟ್ಟ ಕಾರ್ಯಗಳ ವಿಷಯದಲ್ಲಿ. ಆದರೆ ಮನಸ್ಸು ಒಳಗಡೆ ಪ್ರೇರೇಪಣೆ ಆಗ್ತಾ ಇದೆ, ಹೋಗು ಹೋಗು ಹೋಗು. ಅವ್ರು ಮಾತಾಡುವಂಥ ಕೆಟ್ಟ ಮಾತುಗಳು ಇನ್ನೂ ಸ್ವಲ್ಪ ಮಾತುಗಳು ಚೆನ್ನಾಗಿರ್ತಿತ್ತಲ್ಲಪ್ಪ. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ಅಲ್ಲಿದ್ದೀವಿ, ಆ ಸಹವಾಸದಲ್ಲಿದ್ದೀವಿ. ಸ್ವಲ್ಪ ದಿವಸಗಳು ನೋಡಿದೆ, ಆಮೇಲೆ ಏನು ಮಾಡಿಬಿಟ್ಟೆ, ಹಾಸ್ಟೆಲಲ್ಲಿ ಫ್ರೀ ಸೀಟ್ ಆಗಿದ್ದರೂ ಕೂಡ ಅದನ್ನು ಬಿಟ್ಟು ನನ್ನ ಮತ್ತೆಯವ್ರ ಮನೆ ಇತ್ತು, ಅಲ್ಲೇ ಹೋಗಿ ನಾನು ಇದ್ದೆ ಪ್ರಿಯರೇ. ಹಲ್ಲೆಲೂಯಾ. ಕಾರಣ ಏನಂದರೆ, ಯಾವ ಒಂದು ಸಹವಾಸದಲ್ಲಿ ನೀನು ಇರ್ತೀಯೋ ಅಂಥವರ ಸಹವಾಸ, ಅಂಥವರ ಗುಣಗಳು ಏನಾಗ್ತೀವಿ ನೀನು ಬೆಳೆಸಿಕೊಳ್ಳುತ್ತೆ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಏನಂತೇಳಿ? ಕೆಟ್ಟ ಮಾತುಗಳನ್ನು ಮಾತಾಡುವವರು
ಆಗಬಾರದು. ಕೆಟ್ಟ ಒಂದು ಸ್ನೇಹವನ್ನು ಬಯಸುವಂಥವರು ಆಗಬಾರ್ದು. ಕೆಟ್ಟ ಮಾತುಗಳು ಯಾವಾಗ ಬರ್ತಾವೆ ನಮಗೆ? ಇನ್ನೊಬ್ರು ಮಾತಾಡಿದ್ದು ಕೇಳಿಸ್ಕೊಂಡಿರ್ತೀವಿ. ಹಲ್ಲೆಲೂಯಾ. ಕೇಳಿಸ್ಕೊಂಡಿದ್ದು ನಾವು ಕೂಡ ಹಂಗೆ ಮಾತಾಡಿದರೆ ಚೆನ್ನಾಗಿರುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇನ್ನೊಬ್ರು ಮಾತಾಡಿದ್ದು ಕೇಳಿಸ್ಕೊಳ್ಳಾರ್ದೆ, ಇನ್ನೊಬ್ಬರು ಮಾತಾಡಿರುವಂಥದ್ದು ಕೇಳಿಸ್ಕೊಳ್ಳಾರ್ದೆ ನಾವು ಯಾವ ಶಬ್ದವನ್ನು ಕೂಡ ಅನ್ನೋದಕ್ಕೆ ಬರಲ್ಲ, ನಮಗೆ ಇಷ್ಟ ಕೂಡ ಆಗಲ್ಲ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಕೆಟ್ಟ ಮಾತುಗಳು ನಿಮ್ಮ ಬಾಯಿಂದ ಬರಬಾರ್ದು. ದುರ್ಭಾಷೆಗಳನ್ನು ನೀವು ಏನು ಮಾಡಿರಿ? ವಿಸರ್ಜಿಸಿರಿ. ದುರ್ನಡತೆಯನ್ನು ನೀವೇನು ಮಾಡಿರಿ? ವಿಸರ್ಜಿಸಿರಿ. ಅದೇ 4ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ಇನ್ನು ಮೇಲೆ ನೀವು ನಡೆದುಕೊಳ್ಳಬಾರದೆಂದು ಕರ್ತನಲ್ಲಿರುವವನಾಗಿ ಖಂಡಿತವಾಗಿ ನಿಮಗೆ ಹೇಳುತ್ತೇನೆ. ಹಲ್ಲೆಲೂಯಾ. ಅನ್ಯ ಜನರು ಅವರು ಪ್ರತಿಯೊಂದಕ್ಕೂ ಕೂಡ ಏನು ಮಾಡ್ತಾರೆ? ಕೆಟ್ಟದನ್ನೇ, ಆ ಸೈತಾನನ ಕಾರ್ಯಗಳನ್ನೇ ಅವಲಂಬಿಸ್ತಾರೆ ಅವರು. ಹಲ್ಲೆಲೂಯಾ. ಅವ್ರಿಗೇನಿಲ್ಲ ರೀ, ನಂಬಿಕೆ ಇಲ್ಲ. ಸೃಷ್ಟಿಕರ್ತನಾದ ದೇವರ ಮೇಲೆ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ. ಸೃಷ್ಟಿಕರ್ತನಾದ ದೇವರು ಹೇಳಿದಂಥ ಮಾತುಗಳನ್ನು ಕೈಕೊಂಡವರು ನಡೆಯೋದಿಲ್ಲ. ಆಜ್ಞೆಗಳಿಗೆ ಒಳಗಾಗಿ ಅವರು ಜೀವಿಸೋದಿಲ್ಲ. ಕಾರಣ ಏನು? ಅವರು ದೇವರನ್ನು ತಿಳಿದುಕೊಂಡಿಲ್ಲ. ಹಲ್ಲೆಲೂಯಾ. ಅದರ ಸಲುವಾಗಿ ಅನ್ಯ ಜನರ ರೀತಿಯಲ್ಲಿ ನೀವು ನಡೆದುಕೊಳ್ಳಬಾರ್ದು. ಹೊಸಬರಾಗಿ ಹೊಸ ಸಂಗತಿಗಳನ್ನು, ಹೊಸ ವಿಷಯಗಳನ್ನು ಮಾಡುವಂಥವ್ರು ನೀವು ಆಗಬೇಕು. ಹೊಸಬರಾಗಿ ನೀವು ಹುಟ್ಟಿದಂಥ ನೀವು ಸ್ಥಿರವಾದ ಮನಸ್ಥಿತಿ ಉಳ್ಳಂಥವರಾಗಿ ಜೀವಿಸಬೇಕು. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ಪರಿಶುದ್ಧವಾಗಿರ್ತಕ್ಕಂಥ ಗ್ರಂಥ ಏನಂತೇಳಿ, ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತುಗಳು ಬರಬಾರದು. ಭಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಭಕ್ತಿಯನ್ನು ವೃದ್ಧಿ ಮಾಡುವಂಥ ಭಕ್ತಿ ಏನಾಗಬೇಕು? ಅದು ದಿನ ದಿನ ಬೆಳೆಯಬೇಕೆ ಹೊರತಾಗಿ ಅದು ಹಾಳಾಗಿ ಹೋಗಬಾರ್ದು. ಹಲ್ಲೆಲೂಯಾ. ಭಕ್ತಿಯನ್ನು ಕಟ್ಟಿಕೊಳ್ಳೋದು ಸುಲಭವಲ್ಲ. ಬೇರೆ ಏನೆಲ್ಲ ಕಾರ್ಯ ಮಾಡ್ಬೋದು, ಹೋಗಿ ದುಡಿದು 1 ಕೋಟಿ ರೂಪಾಯಿ ಸಂಪಾದನೆ ಮಾಡ್ಬೋದು, ಆದರೆ ಭಕ್ತಿಯನ್ನು ಸುಲಭವಾಗಿ ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಕೆಟ್ಟ ಮಾತುಗಳನ್ನು ವಿಸರ್ಜಿಸಿರಿ, ಕೆಟ್ಟ ನಡತೆಯಿಂದ ದೂರಾಗ್ರಿ, ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ನಡಿಬೇಡ್ರಿ, ಕರ್ತನಲ್ಲಿರುವವರಾಗಿ ಸ್ಥಿರವಾದಂಥ ವಿಶ್ವಾಸಿಗಳಾಗಿ ನೀವು ಜೀವಿಸಿರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನ್ನ ಮಾತುಗಳಿಂದಲೇ ನೀನು ನೀತಿವಂತ ಆಗ್ತೀಯ, ನಿನ್ನ ಮಾತುಗಳಿಂದಲೇ ನೀನು ಏನಾಗ್ತೀಯಾ? ದೋಷಿ ಆಗ್ತೀಯ, ಅಪರಾಧಿ ಆಗ್ತೀಯ. ಹಲ್ಲೆಲೂಯಾ. ಮಾತು ಬಹಳ ಮುಖ್ಯ. ಅದರ ಸಲುವಾಗಿ ಒಂದು ಮಾತಿರುತ್ತೆ, ಗಾದೆ ಮಾತು ಏನಂತೇಳಿ, ಮಾತು ಆಡಿದರೆ ಹೋಯ್ತು ಮುತ್ತು, ಒಡೆದರೆ ಹೋಯ್ತು. ಒಡೆದಂಥ ಮುತ್ತು ಕೂಡ್ಸೋಕ್ಕಾಗಲ್ಲ, ಆಡಿರೋಂಥ ಮಾತು ಹಿಂದಕ್ಕೆ ತಗೊಳ್ಳೋಕ್ಕೆ ಆಗಲ್ಲ. ಅದರ ಸಲುವಾಗಿ ಬಹಳ ಜಾಗರೂಕತೆಯಿಂದ ಯಾವ ಮಾತು ನಾವು ಮಾತಾಡಬೇಕಾದ್ರೆ ಜಾಗರೂಕತೆಯಿಂದ ಮಾತಾಡುವವರಾಗಿರಬೇಕು. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ನಿನ್ನ ಜೀವಿತದಲ್ಲಿ ದೇವರು ಕೊಟ್ಟಿರ್ತಕ್ಕಂಥ ಈ ಅವಧಿಯಲ್ಲಿ ನಿನ್ನ ಬಾಯ ಮೂಲಕವಾಗಿ ದೇವರನ್ನು ಸ್ತುತಿಸ್ತಾ ಇದೆಯಾ? ಭಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾತುಗಳನ್ನು ಮಾತಾಡ್ತಾ ಇದ್ದೀಯಾ? ಅಥವಾ ಭಕ್ತಿಗೆ ಬೇಡವಾದಂಥ ಹರಟೆಯ ಮಾತುಗಳು, ಕುಚೋದ್ಯಗಾರರ ಮಾತುಗಳು, ಚಾಡಿಯ ಮಾತುಗಳು, ಸುಳ್ಳು ಮಾತುಗಳು, ಇನ್ನು ಭಯಂಕರವಾಗಿರ್ತಕ್ಕಂಥ ಸೈತಾನ ಕಾರ್ಯದ ಮಾತುಗಳನ್ನು ಮಾತಾಡ್ತಾ ಇದೆಯಾ? ಒಂದು ಸಾರಿ ಆಲೋಚನೆ ಮಾಡಿ. ಸತ್ಯವೇದ ಸ್ಪಷ್ಟವಾಗಿ ನಮಗೆ ಹೇಳ್ತಾ ಇದೆ, ಇನ್ನು ಮೇಲೆ ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಬರಬಾರದು. ಭಕ್ತಿಗೆ ವೃದ್ಧಿಯಾಗುವಂಥ ಮಾತು ಇದ್ದರೆ ಸಮಯಕ್ಕೆ ಸರಿಯಾಗಿ ಕಾಲೋಚಿತವಾದಂಥ ಒಂದು ಸಮಯದಲ್ಲಿ ಅವುಗಳನ್ನು ಮಾತಾಡ್ರಿ ಎಂಬುದಾಗಿ. ಅನ್ಯ ಜನರ ರೀತಿಯಲ್ಲಿ ನೀವು ನಡೆದುಕೊಳ್ಳಬೇಡ್ರಿ, ಹೊಸಬರಾಗಿ ನೀವು ನಡೆಯಿರಿ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಿನ್ನ ಜೀವಿತ ಯಾವ ರೀತಿಯಾಗಿ ದೇವರ ಹತ್ರ ಪರೀಕ್ಷೆ ಮಾಡ್ಕೊ. ನಿನ್ನ ಬಾಯಿಂದ ಯಾವ ಮಾತುಗಳು ಬರ್ತಾ ಇದೆ? ನಿನ್ನ ಬಾಯಿ ದೇವರದಾಗಿದೆಯಾ ಅಥವಾ ದೆವ್ವಕ್ಕೆ ಕೊಟ್ಟಿದ್ದೀಯಾ? ಒಂದು ಸಾರಿ ಆಲೋಚನೆ ಮಾಡಿ. ಮಹೋನ್ನತ ಮಹಾಪರಿಶುದ್ಧನಾದ ದೇವರೇ, ಹೌದು ಸ್ವಾಮಿ, ಸ್ತೋತ್ರ. ನನ್ನ ಸಂಗಡ ನಮ್ಮೆಲ್ಲರ ಸಂಗಡ ಮಾತಾಡಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ ಸ್ವಾಮಿ, ನಮ್ಮ ನಡೆ ನುಡಿ ಕರ್ತನೆ, ನಮ್ಮ ಜೀವಿತ ಎಲ್ಲವೂ ಕೂಡ ಕ್ರಿಸ್ತನಿಗೆ ಸ್ವಂತವಾಗಿರಬೇಕಪ್ಪ. ಹೌದು ಸ್ವಾಮಿ, ನಮ್ಮ ಜೀವಿತದಲ್ಲಿ ಯಾವ ವಿಷಯದಲ್ಲಿ ನಾವು ತಪ್ಪಿ ಹೋಗಲಾರ್ದ ಹಾಗೆ ನಮ್ಮ ಮಾತುಗಳಿಂದಲೇ ನೀತಿವಂತರು ಎಂಬುದಾಗಿ ಸ್ವಾಮಿ, ನ್ಯಾಯ ವಿಚಾರಣೆ ದಿನದಲ್ಲಿ ಸ್ವಾಮಿ ಕರ್ತನೆ ಸ್ವಾಮಿ ನೀನು ಮಾಡುತ್ತೇನೆ ಎಂಬುದಾಗಿ ಹೇಳಿದ್ದೀಯಪ್ಪ. ಹೌದು ರಾಜ, ನಮ್ಮ ಮಾತುಗಳು ನೀತಿಯ ಮಾತುಗಳು ಆಗುವಂತೆ, ಸತ್ಯತೆಯ ಮಾತುಗಳು ಆಗುವಂತೆ, ಸಾಕ್ಷಿ ಕೊಡುವಂಥ ಮಾತುಗಳು ಆಗುವಂತೆ, ನಿನಗೆ ಮೆಚ್ಚುಗೆಯಾದ ಮಾತುಗಳು ಆಗಿರುವಂತೆ ನೀನು ಸಹಾಯ ಮಾಡಿ ನಡೆಸು ಸ್ವಾಮಿ. ಹೌದು ರಾಜನೇ, ಈ ಮಾತುಗಳನ್ನು ಸ್ವಾಮಿ ಕರ್ತನಿ ತಿಳಿಸಿದ್ದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಾವು ಯಾರು ದಾರಿ ತಪ್ಪಿ ನಡೆಯಲಾರ್ದ ಹಾಗೆ ನಮ್ಮ ಪ್ರತಿಯೊಂದು ಕರ್ತನೆ ಬಾಯಿಯ ಮಾತಿನ ವಿಷಯವಾಗಿ
ಕರ್ತನೆ ಸ್ವಾಮಿ, ನಿನಗೆ ಮೆಚ್ಚುಗೆಯಾದ ರೀತಿಯಲ್ಲಿಯೇ ನಿನ್ನನ್ನು ಅನೇಕರಿಗೆ ಸ್ವಾಮಿ ಪರಿಚಯ ಮಾಡಿಸುವಂಥ ಒಂದು ಸ್ಥಿತಿ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಈ ಕುಟುಂಬದವರು ಪ್ರಾರ್ಥನೆ ಕೂಟ ಏರ್ಪಡಿಸಿದ್ದಾರೆ. ಬರುವಂಥ ಪ್ರತಿಫಲ ಈ ಕುಟುಂಬದವರು ಬಂದಿರುವಂಥ ಎಲ್ಲ ಕುಟುಂಬಗಳಿಗೆ ಅನುಗ್ರಹಣವಾಗಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿಬೇಡಿ ಹೊಂದಿದ್ದೇವೆ ಪರಮ ತಂದೆ. ಆಮೇಲೆ ನಾವು ತಂದೆಯ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ನಿನ್ನತ್ರ ನಡೆಸಬೇಕು, ಅಲಂಕರಿಸಬೇಕು. ಕೂಡಿ ಬಂದರೆ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ, ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ, ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಆಮೇನ್, ಆಮೇನ್. ಇಂಥ ಒಳ್ಳೆಯ ಸಮಯಗಳು ಯೇಸುವೇ ನಿನ್ನ ಮಕ್ಕಳ